ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮೋ ವ್ಲಾಗ್ಸ್. ನಾನು ನಿಮ್ಮ ನಿರ್ಮಲಾ. ಇವತ್ತಿನ ಎರಡು ಕನಸು ಎಪಿಸೋಡ್ 85 ಆ್ಯಂಡ್ 86ನ ಹಾಕ್ತಾ ಇದ್ದೀನಿ. ಸೊ ಈ ಎಪಿಸೋಡಲ್ಲಿ ನಮ್ಮ ನಿತ್ಯಾಗೆ ಲಾವಣ್ಯ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಏನಕ್ಕೆ, ಯಾರನ್ನು ಅವಳು ಕಿಡ್ನ್ಯಾಪ್ ಮಾಡಿದ್ದಾಳೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಪಿಸೋಡ್ 84, ಡೀಲ್ ಓಕೆ. ನಿತ್ಯ, ಹರ್ಷ ಮತ್ತು ರಾಹುಲ್ ಇದ್ದಲ್ಲಿಗೆ ಬಂದಳು. ಯಾರು ಏನು ಮಾತಾಡೋದು ಅವಶ್ಯಕತೆ ಇಲ್ಲ, ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿದ್ಲು. ರಾಹುಲ್, ಹರ್ಷ ಒಬ್ರನ್ನೊಬ್ರು ನೋಡ್ಕೊಳ್ತಾ, ರಾಹುಲ್, ನಿತ್ಯ ಏನಾಗಿದೆ ನಿನಗೆ, ಯಾಕೆ ಈ ರೀತಿ ಸತ್ಯ ಹೇಳೋದನ್ನು ಮುಚ್ಚಿಡ್ತಾ ಇದೆಯಾ ಅಂತ ಹೇಳ್ದ. ನಿತ್ಯ ರಾಹುಲ್ ಕಡೆ ಬೆನ್ನು ಮಾಡಿ ನಿಂತು, ಅದನ್ನೆಲ್ಲ ಕೇಳೋದಕ್ಕೆ ನೀವು ಯಾರು, ನಿಮಗೂ ನನಗೂ ಏನು ಸಂಬಂಧ, ಇದು ನನ್ನ ಪರ್ಸ್ನಲ್ ವಿಚಾರಕ್ಕೆ ಅದಕ್ಕೆ ತಲೆ ಹಾಕೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಿಮ್ಮನ್ನು ಯಾರು ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು, ಯಾಕೆ ಬಂದ್ರಿ ಅಂದ್ಲು. ಹರ್ಷ, ಸಿಸ್ಟರ್ ಇನ್ ಲಾ, ಆರ್ ಯು ಮ್ಯಾಡ್? ರಾಹುಲ್ ಬ್ರೋ, ಇವರನ್ನೇ ಯಾರು ಅಂತ ಕೇಳ್ತಾ ಇದ್ದೀರಲ್ಲ. ರಾಹುಲ್ ಅವಳ ಮಾತುಗಳನ್ನ ಕೇಳ್ತಾ ಕಂಬದಂತೆ ನಿಂತ್ಕೊಂಡ. ಏನಂದೆ, ನಾನು ಯಾರ, ನನಗೂ ನಿನಗೂ ಏನೂ ಸಂಬಂಧ ಇಲ್ವಾ? ನಿತ್ಯ, ಇಲ್ಲ, ನಿಮಗೂ ನನಗೂ ಯಾವ ಸಂಬಂಧವೂ ಇಲ್ಲ, ಇನ್ನು ಮುಂದೆ ಈ ಮನೆ ಕಡೆ ತಲೆ ಹಾಕಬೇಡಿ, ಹೊರಟೋಗಿ ಇಲ್ಲಿಂದ ಅಂದ್ಲು. ರಾಹುಲ್ ನಿಧಾನವಾಗಿ ನಿತ್ಯ ಅಂದ. ನಿತ್ಯ, ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಅಂದ್ಕೊಂಡು ಅವನ ಕೈ ಹಿಡಿದು ಮನೆಯಿಂದ ಆಚೆ ಎಳೆದ್ಬಿಟ್ಟು ಅವನ ಮುಖಕ್ಕೆ ಹೊಡೆದಾಗೆ ಡೋರ್ ಹಾಕ್ಕೊಂಡ್ಳು. ರಾಹುಲ್ ತುಂಬ ಬೇಜಾರು ಮತ್ತು ಅವಮಾನದಿಂದ ಅಲ್ಲಿಂದ ಹೊರಟೋದ. ಹರ್ಷ ಕೋಪದಿಂದ, ಸಿಸ್ಟರ್ ಇಲ್ಲ, ದಿಸ್ ಇಸ್ ಟೂ ಮಚ್, ಯಾಕೆ ಈ ರೀತಿ ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಆರ್ ಯು ಔಟ್ ಆಫ್ ಯುವರ್ ಕಂಟ್ರೋಲ್? ನಿಮ್ಮ ಉದ್ದೇಶ ಏನು? ಬೆಳಿಗ್ಗೆ ನೋಡಿದ್ರೆ ಶರತ್ ಬ್ರೋಗೆ ಆ ರೀತಿ ಇನ್ಸಲ್ಟ್ ಮಾಡಿದ್ರಿ, ಹೀಗೆ ನೋಡಿದ್ರೆ ರಾಹುಲ್ ಬ್ರೋಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ನಿತ್ಯ ಏನು ಮಾತಾಡದೆ ತನ್ನ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡು, ರಾಹುಲ್ ಅಣ್ಣ, ನನಗೆ ಕ್ಷಮಿಸ್ಬಿಡಿ, ನಿಮ್ಮ ಪ್ರೀತಿ ವಾತ್ಸಲ್ಯ ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಂತ ಅಳ್ತಾಳೆ. ಹರ್ಷ ಸೋಫಾ ಮೇಲೆ ಕೂತ್ಕೊಂಡು ಏನೋ ಯೋಚಿಸುತ್ತಾ ಇದ್ದ. ವರ್ಷ ಬಂದು ಪಕ್ಕ ಕುಳಿತು, ಏನು ಬ್ರೋ ತುಂಬ ಡೀಪ್ ಥಿಂಕಿಂಗ್ ಮಾಡ್ತಾ ಇರೋ ಹಾಗಿದೆ ಅಂದ್ಲು. ಹರ್ಷ ಅವಳ ಮಾತಿಗೆ ರೆಸ್ಪಾನ್ಸ್ ಮಾಡದೆ ಕೂತಿದ್ದ. ನಿತ್ಯ ರಾಹುಲ್ ಜೊತೆ ಆಗ ನಡ್ಕೊಂಡಿದ್ದು ಅವನಿಗೆ ತುಂಬ ಬೇಜಾರು ಮಾಡಿತ್ತು. ವರ್ಷ ಅದನ್ನು ನೋಡಿ, ಏಯ್ ಬ್ರೋ ಏನಾಯಿತು? ಏನಿಲ್ಲ ವರ್ಷ, ಹಾಗೆ ಸುಮ್ಮನೆ ಅಂದ. ವರ್ಷ, ಓ ಗೊತ್ತಾಯ್ತು ಬಿಡು, ಶರತ್ ಬ್ರೋ ಮದುವೆ ಇನ್ನು 1 ವೀಕ್ ಇದೆ ಅನ್ನೋದು ತಾನೇ ಅಂದ್ಲು. ಹರ್ಷ, ಈ ಮದುವೆ ನಡೆದ್ರೆ ತಾನೇ ಅಂತ ತನಗೆ ತಾನೇ ಗೊಣಕ್ಕೊಂಡ. ವರ್ಷ, ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ನಿತ್ಯ ಅಕ್ಕ ನನಗೆ ಸಿಸ್ಟರ್ ಇನ್ ಲಾ ಆಗ್ತಾಯಿದ್ರು ಅಂತ ಹೇಳಿದ್ಲು. ಹರ್ಷ ವರ್ಷನ ನೋಡಿ, ಈಗಲೂ ನಿತ್ಯ ನಿನಗೆ ಸಿಸ್ಟರ್ ಇನ್ ಲಾನೇ ವರ್ಷ ಅಂದ. ವರ್ಷ, ಏನಂದೆ, ಅಂದರೆ ನೀನಿನ್ನೂ ನಿತ್ಯಕ್ಕನ್ನ? ಅಷ್ಟರಲ್ಲಿ ಹರ್ಷ, ಛೇ ನಾನು ಅಲ್ಲ ವರ್ಷ, ಶರತ್ ಬ್ರೋ ನಿತ್ಯ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ. ಅದನ್ನು ಕೇಳಿದ ವರ್ಷ ಶಾಕ್. ಏನು ಹೇಳ್ತಾ ಇದೆಯಾ ಬ್ರೋ? ನೋ ಚಾನ್ಸ್, ನಿತ್ಯ ಅಕ್ಕ ಬೇರೆ ಯಾರನ್ನೋ ಪ್ರೀತಿಸ್ತಾ ಇದ್ರು, ಅದನ್ನು ಪ್ರಶಾಂತ್ ದೂರ ಮಾಡಿದ್ರು ಅಂತ ನಿತ್ಯಕ್ಕ ನಂಗೆ ಹೇಳಿದ್ರು ಅಂದ್ಲು. ಹರ್ಷಗೆ ಕೋಪ ಬರುತ್ತೆ. ಯು ಫೂಲ್ಸ್, ಅದು ಶರತ್ ಬ್ರೋನೇ, ಒಬ್ಬರಾದರೂ ಹೇಳೋ ಸತ್ಯನ ಒಪ್ಕೊಳ್ಳಿ, ಅರ್ಧಂಬರ್ಧ ಸತ್ಯ ತಿಳ್ಕೊಂಡು ನನಗೆ ವಾದ ಮಾಡೋದಕ್ಕೆ ಬರಬೇಡಿ. ಛೇ, ಎಷ್ಟು ಸಲ ಅರ್ಥ ಮಾಡಿ ಸಾಯ್ಲಿನ ನಾನು ಅಂತ ರೇಗ್ದ. ವರ್ಷ, ಓಕೆ ಕೂಲ್ ಬ್ರೋ ಕೂಲ್, ನಿತ್ಯ ಅಕ್ಕ ಮತ್ತು ಶರತ್ ಬ್ರೋ ಪ್ರೀತಿ ಮಾಡ್ತಾಯಿದ್ರು, ಶರತ್ ಬ್ರೋ ಯಾಕೆ ಲಾವಣ್ಯನ ಮದುವೆ ಆಗ್ತಾಯಿದ್ದಾರೆ? ಹರ್ಷ, ಇಷ್ಟಕ್ಕೆಲ್ಲ ರಾಕ್ಷಸಿನೇ ಕಾರಣ ಅಂತ ಎಲ್ಲ ಸತ್ಯನ ವರ್ಷ ಹತ್ರ ಹೇಳ್ದ. ವರ್ಷ, ಉಫ್, ಇಷ್ಟೆಲ್ಲ ಆಗಿದೆಯಾ, ಹಾಗಾದರೆ ಮುಂದೆ ಅಂದ್ಲು. ಹರ್ಷ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಅದಕ್ಕೆ ನೀನು ಹೆಲ್ಪ್ ಬೇಕು, ಮಾಡ್ತೀಯಾ ಅಂದ. ವರ್ಷ, ಓಕೆ ಬ್ರೋ, ಶರತ್ ಬ್ರೋ ಮತ್ತು ನಿತ್ಯ ಅಕ್ಕ ಒಂದಾಗ್ತಾರೆ ಅಂದರೆ ಏನು ಹೆಲ್ಪ್ ಬೇಕಿದ್ರೂ ಮಾಡ್ತೀನಿ, ಏನು ಪ್ಲ್ಯಾನ್ ಅಂತ ಹೇಳು ಬ್ರೋ ಅಂದ್ಲು. ಹರ್ಷ, ನನಗನ್ಸುತ್ತೆ ಅವರಿಬ್ಬರೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಮನಸ್ಸು ಬಿಚ್ಚಿ ಒಬ್ರಿಗೊಬ್ರು ಮಾತಾಡಿ ಅವರೇ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಸೊ
ಅವರಿಬ್ಬರೇ ಇರೋ ಹಾಗೆ ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಇನ್ನೊಂದು ವಾರದಲ್ಲಿ ಮದುವೆ ಆಗಬೇಕು ಅಂತ ಹೇಳಿರೋದ್ರಿಂದ ಅವರೆಲ್ಲ ಮದುವೆ ಅರೇಂಜ್ಮೆಂಟ್ಸ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಈ ಲಾವಣ್ಯ ಮದುವೆ ಮುಗಿಯೋ ತನಕ ನಿತ್ಯ ಸಿಸ್ಟರ್ ಇನ್ಲಾನ ಶರತ್ ಬ್ರೋ ಹತ್ರ ಹೋಗೋಕ್ಕೆ ಬಿಡಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಹೇಗಾದರೂ ಮಾಡಿ ಅವರಿಬ್ಬರು ಒಟ್ಟಿಗೆ ಇರೋ ಹಾಗೆ ಮಾಡಬೇಕು. ವರ್ಷ: ಓಕೆ ಬ್ರೋ, ಇಷ್ಟು ಹೇಳಿದೆ ಅಲ್ವಾ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಪ್ಲ್ಯಾನ್ ನಿಂದು, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಜವಾಬ್ದಾರಿ ನಂದು. ಯು ಡೋಂಟ್ ವರಿ ಬ್ರೋ. ಲಾವಣ್ಯ ಏನೇ ಆಟ ಆಡಿದ್ರೂ ಶರತ್ ಬ್ರೋ ಮದುವೆ ನಿತ್ಯ ಅಕ್ಕನ ಜೊತೆನೇ ನಡೆಯೋದು. ಹರ್ಷ: ಥ್ಯಾಂಕ್ ಯು ವರ್ಷ, ನನಗಂತೂ ತುಂಬ ಟೆನ್ಷನ್ ಆಗೋಗಿತ್ತು. ವರ್ಷ: ಇಟ್ಸ್ ಓಕೆ ಬ್ರೋ, ಶರತ್ ಬ್ರೋಗೆ ಮೋಸ ಆಗಬಾರ್ದು. ನಿತ್ಯ ಅಕ್ಕನ ಪ್ರೀತಿಗೆ ನ್ಯಾಯ ಒದಗಿಸೋಕ್ಕೆ ನೀನು ಹಾಕ್ತಾ ಇರೋ ಎಫರ್ಟ್ ನೋಡಿ ನನಗಂತೂ ನಿನ್ನ ಮೇಲೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ನಿತ್ಯ ಅಕ್ಕ ಯಾಕೆ ಹಾಗೆ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಆದಷ್ಟು ಬೇಗ ಕಂಡುಹಿಡಿಯೋಣ ಅಂದ್ಲು. ಹರ್ಷ: ಓಕೆ ವರ್ಷ, ನಮ್ಮ ಈ ಪ್ಲ್ಯಾನ್ ಯಾರಿಗೂ ಗೊತ್ತಾಗಬಾರ್ದು. ಓಕೆ, ಈ ಮದುವೆಗೆ ಫುಲ್ ಸ್ಟಾಪ್ ಇಡೋಣ. ಬಟ್ ಒನ್ ಥಿಂಗ್, ನಿನಗೆ ಸತ್ಯ ಗೊತ್ತು ಅಂತ ಯಾರಿಗೂ ತೋರಿಸ್ಕೋಬೇಡ ಅಂದ. ವರ್ಷ: ಓಕೆ ಡೀಲ್ ಅಂದ್ಲು. ಅಣ್ಣ ತಂಗಿ ಇಬ್ಬರು ಕೈ ಕೈ ಮೇಲಾಯಿಸಿದ್ರು. ಶರತ್ ಹೊರಗಿನಿಂದ ಬಂದವನೇ ಫ್ರೆಶಪ್ ಆಗಿ ಕ್ಯಾಶುವಲ್ ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕ್ಕೊಂಡು ಹೇರ್ ಸರಿ ಮಾಡ್ಕೋತಾ ಕೆಳಗೆ ಬರ್ತಾ ಇದ್ದ. ರಾಧಾ: ಶರತ್, ಒಂದು ನಿಮಿಷ ಮೇಲ್ಗಡೆ ಇರೋ ನನ್ನ ರೂಮಲ್ಲಿ ಶೆಲ್ಫ್ ಮೇಲೆ ಒಂದಷ್ಟು ಹ್ಯಾರಿ ಮೆಟೀರಿಯಲ್ಸ್ ಇದೆ, ತೊಗೊಂಡು ಬಂದು ಕೊಡ್ತೀಯಾ? ಶರತ್: ಓಕೆ ಅಕ್ಕ ಅಂದ್ಕೊಂಡು ರಾಧಾ ರೂಮ್ಗೆ ಹೋಗ್ತಾನೆ. ನಿತ್ಯ ಆಲ್ರೆಡಿ ಆ ರೂಮ್ನಲ್ಲಿ ಬೆಡ್ ಕೆಳಗಡೆ ಡಸ್ಟ್ ಕ್ಲೀನ್ ಮಾಡ್ತಾ ಇದ್ಲು. ಶರತ್ ಒಳಗೆ ಬಂದವನೇ ಅವಳು ನೋಡಿದೆ ಶೆಲ್ಫ್ ಮೇಲಿದ್ದ ಬಾಕ್ಸ್ನ ತೊಗೊಳಕ್ಕೆ ಹೋದ. ಬಾಕ್ಸ್ ಒಂದ್ರ ಮೇಲೊಂದಿತ್ತು. ಅವನು ಎಳೆದು ಫೋರ್ಸ್ಗೆ ರಪ್ ಅಂತ ನಿತ್ಯ ಕಾಲ ಮೇಲೆ ಬಿತ್ತು. ನಿತ್ಯ ಬೆಡ್ ಕೆಳಗಡೆಯಿಂದಾನೇ ಅಮ್ಮ ಅಂತ ಕಿರಿಚ್ಕೊಂಡ್ಳು. ಶರತ್ ಅವಳು ಕೂಕೊಂಡಿದ್ದ ಕೇಳಿ ಆಶ್ಚರ್ಯದಲ್ಲಿ ಕೆಳಗೆ ನೋಡ್ದ. ನಿತ್ಯ ಬೆಡ್ ಕೆಳಗಿಂದ ಹೊರಗೆ ಬಂದಳು. ಶರತ್ ಕರೆಂಟ್ ಹೊಡೆದಂತೆ ಅವಳನ್ನೇ ನೋಡ್ತಾನೆ. ಅಯ್ಯೋ, ಈ ರಾಕ್ಷಸಿ ಯಾವ ಗ್ಯಾಪ್ನಲ್ಲಿ ಬಂದಳು ಅಂತ ನಿಂತಿದ್ದ. ನಿತ್ಯ ಮೆಲ್ಲಗೆದ್ದು ಬೆಡ್ ಮೇಲೆ ಕುಳಿತು ಕಾಲು ನೋಡಿಕೊಂಡ್ಳು. ಅದು ವುಡನ್ ಬಾಕ್ಸ್ ಆಗಿರೋದ್ರಿಂದ ಕಾಲಿಗೆ ದೊಡ್ಡ ಪೆಟ್ಟಾಗಿತ್ತು. ಕಾಲಿಂದ ರಕ್ತ ಸೋರ್ತಾ ಇತ್ತು. ಅದನ್ನು ನೋಡಿ, ನಿತ್ಯ ನೀನು ಯಾಕೆ ಬೆಡ್ ಕೆಳಗಡೆ ಹೋಗಿದ್ದೆ ಅಂತ ಕಾಲು ನೋಡಿ ಮತ್ತೆ ಅಲ್ಲೇ ಇದ್ದ ಫಸ್ಟ್ ಏಡ್ ಬಾಕ್ಸ್ ತೊಗೊಂಡು ಬಂದು ಅವಳ ಪಾದ ಎತ್ತಿ ತನ್ನ ತೊಡೆ ಮೇಲೆ ಇಟ್ಟು ಕಾಟನ್ನಿಂದ ಬ್ಲಡ್ ಕ್ಲೀನ್ ಮಾಡ್ದ. ಮತ್ತೆ ಫಸ್ಟ್ ಏಡ್ ಮಾಡ್ತಾನೆ. ನಿತ್ಯ ಅವನನ್ನೇ ನೋಡ್ತಾ ಕುಳಿತಿದ್ಲು. ಶರತ್ ಅವಳನ್ನ ನೋಡಿ ಅವಳು ಹಾಡಿದ ಮಾತನ್ನು ನೆನಪಿಸ್ಕೊಂಡು ಅವಳ ಕಾಲನ್ನ ಕೆಳಗೆ ಬಿಟ್ಟು ಬಾಕ್ಸ್ ತೊಗೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋಗಿ ಮತ್ತೆ ತಿರುಗಿ, ಇದನ್ನು ನಾನು ಅಡ್ವಾಂಟೇಜ್ ತೊಗೊಳೋದಕ್ಕೆ ಮಾಡಿದ್ದಲ್ಲ, ಇಟ್ಸ್ ಜಸ್ಟ್ ಹ್ಯುಮ್ಯಾನಿಟಿ ಅಷ್ಟೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಿತ್ಯ ಅವನನ್ನೇ ನೋಡಿ ಮನಸ್ಸಲ್ಲಿ, ಐ ಆಮ್ ಸಾರಿ ಸರ್, ನನಗೆ ಗೊತ್ತು ನಾನು ನಿಮ್ಮ ಮನಸ್ಸಿಗೆ ಕ್ಷಮಿಸೋಕ್ಕೆ ಆಗದೇ ಇರೋಷ್ಟು ನೋವು ಕೊಟ್ಟಿದ್ದೀನಿ. ಸಾಧ್ಯ ಆದರೆ ನನ್ನನ್ನು ಕ್ಷಮಿಸ್ಬಿಡಿ ಅನ್ನೋದನ್ನು ಬಿಟ್ಟು ಬೇರೆ ಏನೂ ಉಳಿದಿಲ್ಲ ಸರ್ ಅಂದ್ಕೊಂಡು ಕಾಲು ನೋಡ್ತಾಳೆ. ಮತ್ತೆ ಹೋಗುವನು ನೋಡಿ, ಥ್ಯಾಂಕ್ ಯು ಸರ್, ನಾನು ನಿಮಗೆ ಅಷ್ಟು ಬೇಜಾರು ಮಾಡಿದ್ರೂ ನನ್ನ ನೋವಿಗೆ ಸ್ಪಂದಿಸ್ತೀರಾ ಅಲ್ವಾ, ಅಷ್ಟೇ ಸಾಕು ನನಗೆ ಅಂದ್ಲು. ಶರತ್ ಇನ್ನೂ ಅದೇ ಗುಂಗಲ್ಲೇ ಇದ್ದ. ಮತ್ತೆ ಮನಸ್ಸಲ್ಲಿ, ಪಾಪ ನಿತ್ಯ, ಕಾಲಿಗೆ ತುಂಬ ಪೆಟ್ಟಾಯಿತು ಅನಿಸುತ್ತೆ. ಆದರೆ ಅವಳು ಆ ರೀತಿ ಮಾತಾಡ್ಬಿಟ್ಲಲ್ಲ ನನ್ನ ಹತ್ರ, ನಿಜವಾಗ್ಲೂ ಅವಳ ಮನಸ್ಸಿಗೆ ಅನ್ಕಂಫರ್ಟಬಲ್ ಆಗೋ ರೀತಿ ನಾನು ನಡ್ಕೊಂಡ ಅಂತ ತನಗೆ ತಾನೇ ಯೋಚಿಸ್ತಾ ನಿಂತಿದ್ದ. ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಶರತ್, ಏನು ಯೋಚಿಸ್ತಾ ನಿಂತಿದ್ಯಾ? ಯಾಕೆ ಇತ್ತೀಚೆಗೆ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾನೇ ಇಲ್ಲ ನಿನಗೆ? ನಾನೇ ಮಾತಾಡ್ಸಿದ್ರು ದೂರನೇ ಹೋಗ್ತೀಯಾ? ಯಾಕೆ ಹಾಗೆ? ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ? ಶರತ್: ನೋ ಪಾರಿಜಾತ, ಹಾಗೆಲ್ಲ ಏನಿಲ್ಲ, ಸಮ್ ವರ್ಕ್ ಟೆನ್ಷನ್ ಅಷ್ಟೆ. ನಾನು ಹಾಗೆಲ್ಲ ನನ್ನ ಪಾರಿಜಾತನ ಇಗ್ನೋರ್ ಮಾಡೋದಿಲ್ಲ. ಐ ಲವ್ ಯು ಪಾರಿಜಾತ ಅಂದ. ಲಾವಣ್ಯ: ಪಾರಿಜಾತ ಪಾರಿಜಾತ ಪಾರಿಜಾತ, ಯಾವಾಗ ನೋಡಿದ್ರೂ ಪಾರಿಜಾತ ಅಂತಲೇ ಇರ್ತೀಯ. ಒಂದು ಸಲ ಆದರೂ ಐ ಲವ್ ಯು ಲಾವಣ್ಯ ಅಂತ ಹೇಳಿದ್ಯಾ ಶರತ್ ಅಂದ್ಬಿಟ್ಲು. ಶರತ್ ಆಶ್ಚರ್ಯದಲ್ಲಿ, ಏನಂದೆ? ಪಾರಿಜಾತ ಅನ್ಬಾರ್ದ? ಅವಳನ್ನೇ ನೋಡ್ತಾ ನಿಂತಿದ್ದ. ಈಗಾಗಲೇ ನಿತ್ಯ ಮತ್ತು ಹರ್ಷ ಪಾರಿಜಾತ ಲಾವಣ್ಯ ಅಲ್ಲ ಅಂತ ಹೇಳಿದ ಮಾತಿಂದ ಗೊಂದಲದಲ್ಲಿದ್ದ ಶರತ್ಗೆ ಲಾವಣ್ಯ ಮತ್ತಷ್ಟು ಕ್ಲೂ ಕೊಟ್ಟ ಹಾಗಾಯಿತು. ಪಾರಿಜಾತ ನೀನೇ ತಾನೇ? ನಿನ್ನನ್ನು ಕರೆದ್ರೆ ನಿನಗೆ ಇಷ್ಟ ಆಗ್ತಿಲ್ವಾ ಲಾವಣ್ಯ ಅಂತ ಅನುಮಾನದಲ್ಲಿ ಕೇಳ್ದ. ಲಾವಣ್ಯ: ಹಾಗಲ್ಲ ಶರತ್, ಪಾರಿಜಾತ ನಾನೇ, ಆದರೆ ಲಾವಣ್ಯ ಅನ್ನೋ ನನ್ನ ರಿಯಲ್ ಹೆಸರಲ್ಲಿ ಯಾಕೆ ನೀವು ಮಾತಾಡಲ್ಲ ಅಂತ ಕೇಳಿದೆ ಅಷ್ಟೇ
ಅಂತ ತೊದಲಿದ್ಲು. ಶರತ್ ಅವಳನ್ನೇ ವ್ಯಂಗ್ಯವಾಗಿ ನೋಡ್ತಾ, ನಾನು ಪ್ರೀತಿಸೋದು ಪಾರಿಜಾತನೇ, ಅದಕ್ಕೆ ಐ ಲವ್ ಯು ಪಾರಿಜಾತ ಅಂತ ಹೇಳಿದ್ದು. ನೀನು ಯಾಕೆ ಪಾರಿಜಾತ ಅಲ್ಲ ಅನ್ನೋ ಹಾಗೆ ನಡ್ಕೋತಾ ಇದೆಯಾ ಅಂದ. ಶರತ್ನ ನೋಟ ಅವಳು ಏನು ಹೇಳಿದ್ರು ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ಎಪಿಸೋಡ್ 85 ವರ್ಷಾಳ ಸೂಪರ್ ಪ್ಲ್ಯಾನ್. ಲಾವಣ್ಯ ಗಾಬರಿಯಲ್ಲಿ, ಏನು ಹೇಳ್ತಾ ಇದೆಯಾ ಶರತ್? ನಾನು ಪಾರಿಜಾತ ಅಲ್ಲ ಅಂದರೆ ಬೇರೆ ಯಾರು ಆಗೋಕ್ಕೆ ಸಾಧ್ಯ ಅಂತ ತೊದಲ್ತಾ ಹೇಳಿದ್ಲು. ಶರತ್ ಅವಳತ್ತ ತಿರುಗಿ, ಹಾಗಾದರೆ ನಾನು ಏನೋ ಒಂದು ಕೇಳ್ತೀನಿ, ಹೇಳು, ಆಗ ನಾನು ಹೇಳ್ತೀನಿ ಪಾರಿಜಾತ ನೀನು ಹೌದಾ ಅಲ್ವಾ ಅಂತ ಅಂದ. ಲಾವಣ್ಯ ಫುಲ್ ಗಾಬರಿಯಿಂದ ಒಂದು ಸಲ ಕಿವಿನ ಮುಟ್ಟು ನೋಡಿಕೊಂಡು, ಹಾಂ ಕೇಳು ಶರತ್ ಅಂದ್ಲು. ಶರತ್ ಕೈ ಕಟ್ಕೊಂಡು, ನೀನು ನನಗೆ ಮೊದಲನೇ ಸಲ ಲೆಟರ್ ಬರೆದಿದ್ದು ನಾನು ಬರೆದ ಒಂದು ಪುಸ್ತಕನ ಮೆಚ್ಚಿ, ಆ ಪುಸ್ತಕ ಯಾವುದು ಅಂತ ಕ್ವೆಶನ್ ಕೇಳ್ದ. ಲಾವಣ್ಯ, ನಾನು ನಿನಗೆ ಮೊದಲನೇ ಸಲ ಲೆಟರ್ ಬರೆದಿದ್ದು ನೀನು ಬರೆದ ಅವಮಾನಗಳೇ ಸನ್ಮಾನದ ಮೆಟ್ಟಿಲು ಅನ್ನೋ ಪುಸ್ತಕನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಲೆಟರ್ ಬರೆದಿದ್ದು ಅಂತ ಹೇಳಿದ್ಲು. ಶರತ್, ನಾನು ನಿನ್ನನ್ನು ನೋಡೋಕೆ ಬರ್ತೀನಿ ಅಂದಾಗ ನೀನು ತುಂಬ ಎಕ್ಸೈಟ್ ಆಗಿ ನನಗೋಸ್ಕರ ಒಂದು ಸ್ಕೆಚ್ ಬಿಡಿಸಿದ್ದೆ, ನೆನಪಿದೆಯಾ? ಅದನ್ನು ನೀನು ಯಾವ ರೀತಿ ಬರೆದು ಕೊಟ್ಟಿದ್ದೆ? ಲಾವಣ್ಯ, ನೀನು ನನ್ನನ್ನು ಮೀಟ್ ಮಾಡೋಕ್ಕೆ ಬರ್ತೀಯಾ ಅನ್ನೋವಾಗ ಖುಷಿಯಲ್ಲಿ ನಾನು ಸಮುದ್ರದ ತೀರದಲ್ಲಿ ಸನ್ಸೆಟ್ ನೋಡ್ತಾ ಕುಳಿತಿರುವಾಗ ನೀನು ಶಿಪ್ನಲ್ಲಿ ರೆಡ್ ರೋಸ್ ಹಿಡ್ಕೊಂಡು ನನ್ನ ಕಡೆ ಬರ್ತಾ ಇರೋ ಹಾಗೆ ಸ್ಕೆಚ್ ಬಿಡಿಸಿದ್ದೆ ಅಂದ್ಲು. ಶರತ್, ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅಂತ ಗೊತ್ತಾದ ಮೇಲೆ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಇನ್ನೊಂದು ಪುಸ್ತಕನ ಬರೆದೆ. ಆ ಪುಸ್ತಕಕ್ಕೆ ನೀನೇ ಹೆಸರಿಟ್ಟೆ, ಆ ಹೆಸರು ಯಾವುದು ಅಂದ. ಲಾವಣ್ಯ, ಮುಖಾನೇ ನೋಡದೆ ಪ್ರೀತಿ ಮಾಡಿರೋ ನಾವು ಒಂದಾಗೋದಕ್ಕೆ ಕಾರಣ ನಮ್ಮ ಮನಸ್ಸುಗಳೇ ಅಲ್ವಾ? ಅದಕ್ಕೆ ಹೃದಯ ದೂರಿಗೆ ಮನಸ್ಸುಗಳೇ ಸೇತುವೆ ಅನ್ನೋ ಹೆಸರನ್ನು ನಾನೇ ಇಟ್ಟೆ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ಲು. ಹಾಗಾದರೆ ಅವಳು ಇದೆಲ್ಲ ಹೇಗೆ ಹೇಳ್ತಾ ಇದ್ದಾಳೆ ನೋಡೋಣ ಬನ್ನಿ. ಶರತ್ಗೆ ಅವಳು ಹೇಳಿದ್ದೆಲ್ಲ ಸರಿಯಾದ ಉತ್ತರ ಆಗಿತ್ತು. ಖುಷಿಯಿಂದ ಎಸ್ ಎಸ್, ನೀನೇ ನನ್ನ ಪಾರಿಜಾತ, ನನ್ನ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯಿತು, ನೀನು ಹೇಳಿದ್ದೆಲ್ಲ ಎಲ್ಲನೂ ನಿಜಾನೇ, ಇನ್ಯಾರೇ ನಿನ್ನ ಬಗ್ಗೆ ಏನು ಹೇಳಿದ್ರು ಐ ಡೋಂಟ್ ಕೇರ್, ಐ ಲವ್ ಯು ಪಾರಿಜಾತ, ಐ ಲವ್ ಯು ಸೋ ಮಚ್ ಅಂತ ತಪ್ಕೊಂಡ. ಲಾವಣ್ಯ ಕೂಡ ಅವನನ್ನು ತಪ್ಕೊಂಡು ವ್ಯಂಗ್ಯವಾಗಿ ನಗ್ತಾ ಕಿವಿಯಲ್ಲಿದ್ದ ಇಯರ್ಪಾಡ್ಸ್ ತೆಗೆದು ನೋಡಿ ಕೈಯಲ್ಲಿ ಮುಷ್ಟಿ ಹಿಡಿದ್ಲು. ಲಾವಣ್ಯ ಹೇಳಿದ ಅಷ್ಟೂ ಸರಿ ಉತ್ತರಗಳನ್ನ ಡೋರ್ ಮರೆಯಲ್ಲಿ ನಿಂತು ನಿತ್ಯ ಅವಳಿಗೆ ಹೇಳ್ಕೊಡ್ತಾ ಇದ್ಲು. ಇದು ನಮ್ಮ ಲಾವಣ್ಯ ಸರಿಯಾದ ಉತ್ತರ ಕೊಡೋದಕ್ಕೆ ಕಾರಣ. ಶರತ್ ಅವಳನ್ನು ತಪ್ಕೊಂಡಿರೋದು ನೋಡಿ ಅಲ್ಲಿಂದ ಅಳ್ತಾ ಹೊರಟೋಗ್ತಾಳೆ. ಹೋಗೋವಳು ತನ್ನ ಕಿವಿಯಲ್ಲಿದ್ದ ಇಯರ್ಪಾಡ್ಸ್ ಬೀಳಿಸ್ಕೊಂಡು ಹೋಗ್ತಾಳೆ. ಹರ್ಷ ಆ ಕಡೆ ಪಾಸ್ ಆಗ್ತಾ ಇದ್ದ. ಅವನ ಕಾಲಿಗೆ ಆ ಒಂದು ಇಯರ್ಪಾಡ್ಸ್ ಸಿಕ್ತು. ಅದನ್ನು ನೋಡಿ ಕೈಗೆತ್ಕೊಂಡು, ಇದ್ಯಾರ್ದು, ಇಲ್ಲಿಗೆ ಹೀಗೆ ಬಂತು ಅದನ್ನು ನೋಡ್ತಾ ನಿಂತಿದ್ದ. ವರ್ಷ ಕೂಡ ಬಂದು, ಬ್ರೋ ಏನದು ಹಾಗೆ ನೋಡ್ತಾ ನಿಂತೆ? ವರ್ಷ, ಒಂದು ನಿಮಿಷ ವರ್ಷ, ಇದನ್ನು ನೋಡಿ ಹೇಳು, ನಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಇಯರ್ಪಾಡ್ಸ್ ಯಾರು ಯೂಸ್ ಮಾಡ್ತಾಯಿದ್ರು? ಇಟ್ಸ್ ಡಿಫ್ರೆಂಟ್ ಅಂತ ತೋರಿಸ್ತಾನೆ. ವರ್ಷ, ನೋ ಬ್ರೋ, ನಾನಿದನ್ನು ಯಾರ ಹತ್ರನೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂತ ಅದನ್ನೇ ನೋಡ್ತಿದ್ಲು. ಲಾವಣ್ಯ ಕಾಲ್ ಕಟ್ ಮಾಡಿರಲಿಲ್ಲ. ಹಲೋ ನಿತ್ಯ ಅಂತ ಮಾತಾಡ್ತಾಳೆ. ಹರ್ಷ ವರ್ಷ ಇಬ್ಬರು ಶಾಕ್ನಲ್ಲಿ ಅದನ್ನು ಕಿವಿ ಹತ್ರ ಇಟ್ಟು ಕೇಳಿಸ್ಕೋತಾರೆ. ಆ ಕಡೆಯಿಂದ ಲಾವಣ್ಯ, ಗುಡ್ ಜಾಬ್ ನಿತ್ಯ, ವೆಲ್ ಡನ್, ನಾನು ರೂಮ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಹಾಲು ತೊಗೊಂಡು ಬಾ ಮಾತಾಡೋಣ, ಕಾಲ್ ಕಟ್ ಮಾಡಿದ್ಲು. ಹರ್ಷ ವರ್ಷ ಒಬ್ರನ್ನೊಬ್ರು ನೋಡ್ಕೊಳ್ತಾ, ಸೊ ನಿತ್ಯ ಅಕ್ಕನ ಆ ರೀತಿ ವಿಯರ್ಡಾಗಿ ಆಡೋಕ್ಕೆ ಲಾವಣ್ಯನೇ ಕಾರಣ ಅಂತ ಆಯಿತು. ಹರ್ಷ, ಹೌದು ವರ್ಷ, ಇದರಿಂದ ಒಂದು ವಿಚಾರ ಕ್ಲಿಯರ್ ಆಯಿತು, ಲಾವಣ್ಯ ನಿತ್ಯ ಸಿಸ್ಟರ್ ಇನ್ಲಾನ ಏನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅನಿಸುತ್ತೆ, ಅದೇನು ಅಂತ ಐಡೆಂಟಿಫೈ ಮಾಡಬೇಕು. ಬಟ್ ಹೌ? ವರ್ಷ, ನಿತ್ಯ ಅಕ್ಕನ ಫಾಲೋ ಮಾಡಿದ್ರೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ, ಬಾ ಬ್ರೋ ಅಂತ ನಿತ್ಯ ಹತ್ರ ಹೋಗ್ತಾರೆ. ರಾತ್ರಿ ಆಗಿತ್ತು. ನಿತ್ಯ ಹಾಲು ಬಿಸಿ ಮಾಡ್ತಾ ಇದ್ಲು. ಅಲ್ಲಿಗೆ ಹರ್ಷ ಮತ್ತು ವರ್ಷ ಬರ್ತಾರೆ. ಅವರು ನೋಡಿ ನಿತ್ಯ, ಓ ಏನು ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಅಡುಗೆ ಮನೆ ಕಡೆ ಬಂದುಬಿಟ್ಟಿದ್ದೀರಾ, ಏನು ಸಮಾಚಾರ ವರ್ಷ? ವರ್ಷ ನಿತ್ಯನ ಅನುಕಂಪದಿಂದ ನೋಡೋ ಹಾಗೆ ನೋಡ್ತಾ, ಇವತ್ತು ನೀವು ನನ್ನ ಕಣ್ಣಿಗೆ ತುಂಬ ಸ್ಪೆಷಲ್ ಅನ್ನಿಸ್ತಾ ಇದ್ದೀರಾ ನಿತ್ಯ ಅಕ್ಕ, ಅದಕ್ಕೆ ನೋಡೋಕೆ ಬಂದೆ ಅಂತ ಹೇಳಿದ್ಲು. ನಿತ್ಯ, ಸ್ಪೆಷಲ್ ಯಾಕೆ ವರ್ಷ,
ಇಷ್ಟು ದಿನ ಹೇಗಿದ್ನೋ ಈಗಲೂ ಕೂಡ ಹಾಗೇ ಇದ್ದೀನಲ್ಲ, ಇದರಲ್ಲಿ ಸ್ಪೆಷಲ್ ಏನು ಬಂತು ಅಂತ ಕೇಳಿದ್ಲು. ಹರ್ಷ: ಹೌದು ನಿತ್ಯ ಅವರೇ, 3 ಡೇಸಿಂದ ನೀವು ತುಂಬ ಸ್ಪೆಷಲ್ ಅನ್ನಿಸ್ತಾ ಇದ್ದೀರಾ, ಅದಕ್ಕೆ ವರ್ಷ ಹಾಗೆ ಹೇಳಿದ್ದು. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ವರ್ಷ ಅಂದ. ನಿತ್ಯ ಗಾಬರಿಯಿಂದ ಹಾಗೇನೂ ಇಲ್ವಲ್ಲ, ನಾನು ಆರಾಮಾಗಿದ್ದೀನಿ, ನೀವೇನೇನೋ ಅನ್ಕೋಬಿಡಿ ಅಂದ್ಕೊಂಡು ಹಾಲನ್ನ ಲೋಟಕ್ಕೆ ಹಾಕ್ಕೊಂಡು ಕೈಗೆ ತೊಗೊಂಡ್ಳು. ವರ್ಷ: ನಿತ್ಯ ಅಕ್ಕ, ರಾಧಕ್ಕನಿಗೆ ನಾನು ಹಾಲು ಕೊಡ್ತೀನಿ, ಇದು ರಾಧಾ ಅಕ್ಕನಿಗೆ ತಾನೇ, ನಾನೇ ಕೊಡ್ತೀನಿ ಕೊಡಿ ಅಂತ ಕೇಳಿದ್ಲು. ನಿತ್ಯ: ಇದು ರಾಧಾ ಅಕ್ಕನಿಗಲ್ಲ ವರ್ಷ, ಪರವಾಗಿಲ್ಲ ಬಿಡಿ ಅಂದ್ಲು. ವರ್ಷ: ರಾಧಾ ಅಕ್ಕನಿಗೆ ಅಲ್ವಾ, ಹಾಗಾದರೆ ಪುಟಾಣಿ ಚಿರುಗೆ ನಾನೇ ಕೊಡ್ತೀನಿ ಕೊಡಿ ಅಂತ ಹೇಳಿದ್ಲು. ನಿತ್ಯ: ಶೋ ಚಿರುಗೂ ಅಲ್ಲ ವರ್ಷ, ಇದು ಲಾವಣ್ಯಗೆ ಅಂತ ಹೇಳಿದ್ಲು. ನಿತ್ಯ ಹೇಳಿದ ಕೇಳಿ ಹರ್ಷ ಮತ್ತು ವರ್ಷ ಇಬ್ಬರು ಮುಖ ನೋಡಿಕೊಂಡು ಇಬ್ಬರು ವಾಟ್, ಲಾವಣ್ಯಗ ಅಂತ ಒಟ್ಟಿಗೆ ಹೇಳಿದ್ರು. ಮತ್ತೆ ವರ್ಷ ಸರಿ ಹೋಗಿ ಅಂತ ಸುಮ್ಮನೆ ನಿಂತ್ಕೊಂಡ್ಳು. ನಿತ್ಯ ಹಾಲು ತೊಗೊಂಡು ಲಾವಣ್ಯ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡ್ಳು. ಹರ್ಷ ಮತ್ತು ವರ್ಷ ಇಬ್ಬರು ಅವಳ ಹಿಂದೆನೇ ಬಂದು ಡೋರ್ಗೆ ಕಿವಿ ಹಾಕಿ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದರೆ ಅವ್ರ ಮಾತುಗಳ ಶಬ್ದ ಹೊರಗೆ ಕೇಳೋದಿಲ್ಲ. ಹರ್ಷ: ಏನೂ ಕೇಳ್ತಾನೆ ಇಲ್ವಲ್ಲ ವರ್ಷ, ಇವಾಗ ಹೇಗೆ ತಿಳ್ಕೊಳ್ಳೋದು ಅಂತ ವರ್ಷ ಕಿವಿಯಲ್ಲಿ ಪಿಸ್ಕೊಡ್ತಾನೆ. ವರ್ಷಗೆ ಆಗ ತಾನೇ ಒಂದು ಐಡಿಯಾ ಹೊಳಿತು. ಬಾ ಬ್ರೋ ಅಂತ ಹರ್ಷನ ಕೈ ಹಿಡ್ಕೊಂಡು ಸೈಡಿಗೆ ಕರ್ಕೊಂಡು ಹೋದ್ಲು. ಹರ್ಷ: ವರ್ಷ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ವರ್ಷ: 1 ನಿಮಿಷ ಬ್ರೋ ಅಂತ ಒಳಗೆ ಹೋಗಿ ಒಂದು ಫ್ಲವರ್ ಬೊಕ್ಕೆ ತೊಗೊಂಡು ಬಂದ್ಲು. ಬ್ರೋ, ನಿನ್ನ ಫೋನಿಂದ ನನ್ನ ಸೆಲ್ ಫೋನ್ಗೆ ಕಾಲ್ ಮಾಡು ಅಂದ್ಲು. ಹರ್ಷ: ಯಾಕೆ ವರ್ಷ, ಈಗ ಈ ಬೊಕ್ಕೆ ಏನಕ್ಕೆ ತಂದೆ ಅಂದ. ವರ್ಷ: ಬ್ರೋ, ಮೊದಲು ಕಾಲ್ ಮಾಡು, ನಿಂಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಹರ್ಷ ತನ್ನ ಫೋನ್ ತೊಗೊಂಡು ವರ್ಷ ಸೆಲ್ ಫೋನ್ಗೆ ಕಾಲ್ ಮಾಡ್ತಾನೆ. ವರ್ಷ ಅದನ್ನು ರಿಸೀವ್ ಮಾಡಿ ಆ ಫೋನ್ನ ಬುಕ್ಕೆ ಒಳಗಡೆ ಬಚ್ಚಿಟ್ಲು. ಈಗ ನೋಡು ಅವ್ರು ಏನು ಮಾತಾಡ್ತಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಕೇಳಿಸುತ್ತೆ ಅಂದ್ಕೊಂಡು ಲಾವಣ್ಯ ರೂಮ್ ಒಳಗಡೆ ಹೋದ್ಲು. ಲಾವಣ್ಯ ಮತ್ತು ನಿತ್ಯ ವರ್ಷನ ನೋಡಿ ಏನು ಮಾತಾಡದೆ ಹಾಗೆ ನಿಂತ್ಕೊಂಡ್ರು. ವರ್ಷ: ಸಾರಿ ಲಾವಣ್ಯ, ನೀವೇನೋ ಮಾತಾಡ್ತಾ ಇದ್ರಿ ಅನಿಸುತ್ತೆ, ಶರತ್ ಬ್ರೋ ನಿನಗೆ ಇದನ್ನು ಕೊಡೋಕೆ ಹೇಳಿದ್ರು, ಅದಕ್ಕೆ ತಂದೆ ಅಂತ ಹೇಳಿದ್ಲು. ಲಾವಣ್ಯ: ಅದನ್ನು ಅಲ್ಲೇ ಇಡು ಅಂತ ಹೇಳಿದ್ಲು. ವರ್ಷ ಅದನ್ನು ಅವ್ರ ಪಕ್ಕದಲ್ಲಿಟ್ಟು ರೂಮ್ನಿಂದ ಹೊರಗೆ ಹೋಗ್ತಾಳೆ. ಹರ್ಷನಿಗೆ 2 ಥಮ್ಸ್ ತೋರಿಸಿ ಪ್ಲ್ಯಾನ್ ಸಕ್ಸಸ್ ಅನ್ನೋ ಹಾಗೆ ಹತ್ರ ಹೋಗ್ತಾಳೆ. ಈ ಕಡೆ ನಿತ್ಯ: ಲಾವಣ್ಯ ಪ್ಲೀಸ್, ನೀನು ಹೇಳಿದ್ದೆಲ್ಲ ಮಾಡಿದ್ದೀನಿ, ನೀನು ಹೇಳಿದ ಹಾಗೆ ಶರತ್ ಸರ್ಗೆ ನನ್ನ ಮೇಲೆ ದ್ವೇಷ ಹುಟ್ಟೋ ಹಾಗೆ ಮಾಡಿದ್ದೀನಿ, ನೀನೇ ಪಾರಿಜಾತ ಅಂತ ಅವ್ರ ಮನಸ್ಸಲ್ಲಿ ಗಟ್ಟಿಯಾಗಿ ಮಾಡಿದ್ದೀನಿ, ದಯವಿಟ್ಟು ಈಗಲಾದರೂ ಅವಳನ್ನ ಬಿಟ್ಬಿಡು, ಅವಳು ನನ್ನ ಜೀವ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ಲು. ಲಾವಣ್ಯ: ಅವಳು ಅಂದರೆ ಎಷ್ಟೊಂದು ಇಷ್ಟ ಅಲ್ವಾ ನಿನಗೆ, ಸರಿ ಇಷ್ಟೊಂದು ಕಷ್ಟಪಟ್ಟಿದ್ಯಾ ಅಂದಮೇಲೆ ಅದಕ್ಕೆ ಪ್ರತಿಫಲವಾಗಿ ನಾನು ನಿನಗೇನೋ ತೋರಿಸ್ತೀನಿ ಅಂತ ಯಾರಿಗೋ ವಿಡಿಯೋ ಕಾಲ್ ಮಾಡಿದ್ಲು. ಆ ವಿಡಿಯೋನ ನಿತ್ಯಕ್ಕೆ ತೋರಿಸಿದ್ಲು. ನಿತ್ಯ ಅದನ್ನು ನೋಡಿ ಅಳ್ತಾ: ಲಾವಣ್ಯ ಪ್ಲೀಸ್, ಅವಳಿಗೆ ಅಷ್ಟೊಂದು ಹಿಂಸೆ ಕೊಡಬೇಡ, ನಿನ್ನ ಕೈ ಮುಗಿತೀನಿ, ಅವಳನ್ನು ಬಿಟ್ಬಿಡು ಅಂದ್ಲು. ಹರ್ಷ ಮತ್ತು ವರ್ಷ ಅವಳು ಅಂದರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಇವಳು ಯಾರನ್ನೋ ಕಿಡ್ನಾಪ್ ಮಾಡಿಸಿ ನಿತ್ಯನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ, ಅದಕ್ಕೆ ನಿತ್ಯ ಅವ್ರು ಹೇಳೋ ಹಾಗೆಲ್ಲ ಕೇಳ್ತಾ ಇರೋದು ಅಂತ ತಿಳ್ಕೊಂಡು ಇನ್ನೂ ಕೇಳಿಸ್ಕೊತಾರೆ. ಲಾವಣ್ಯ: ನೋ ವೇ, ಅಷ್ಟೊಂದು ಎಕ್ಸೈಟ್ ಆಗಬೇಡ ನಿತ್ಯ, ನೀನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮತ್ತು ಶರತ್ನ ಮದುವೆ ಆಗೋ ತನಕ ಅವಳು ರಿಲೀಸ್ ಆಗೋ ಮಾತೇ ಇಲ್ಲ. ನಮ್ಮಿಬ್ಬರ ಡೀಲ್ ಏನು ಅಂತ ನಿನಗೆ ಚೆನ್ನಾಗಿ ನೆನಪಿರಬೇಕು ಅಲ್ವಾ, ಸೊ ನೀನು ಹಾಗೆ ನಡ್ಕೊಂಡ್ರೆ ಮಾತ್ರ ಅವಳು ಉಳ್ಕೋತಾಳೆ, ಇಲ್ಲ ಅಂದರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕಲ್ವಾ. ಹರ್ಷ ವರ್ಷ: ಡೀಲಾ, ಏನು ಡೀಲ್ ಮಾಡ್ಕೊಂಡಿದ್ದಾರೆ? ಹರ್ಷನ್ಗೆ ಲಾವಣ್ಯ ನಿತ್ಯ ಮೇಲೆ ಮಾಡುತ್ತಿರೋ ದೌರ್ಜನ್ಯನ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಕೋಪದಿಂದ ಇವಳನ್ನ ಹೀಗೆ ಬಿಟ್ಟರೆ ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕು, ಮನೆ ಹಾಳು ಕೆಲಸ ಮಾಡ್ತಾಳೆ, ಈಗಲೇ ಮಾಡ್ತೀನಿ ಇವಳಿಗೆ ಅಂದ್ಕೊಂಡು ಕೈ ಮುಷ್ಟಿ ಹಿಡ್ದ. ವರ್ಷ: ಬ್ರೋ ಬೇಡ ಬ್ರೋ ಅಂದರು. ಅವಳು ರೂಮ್ ಡೋರ್ ಓಪನ್ ಮಾಡಿ ನುಗ್ಗೇ ಬಿಟ್ಟ. ಹಾಗಾದರೆ ನಿತ್ಯಗೆ ಲಾವಣ್ಯ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದಾ? ನಿತ್ಯ ಅವಳನ್ನ ಬಿಟ್ಬಿಡಿ ಅಂತ ಯಾರಿಗೆ ಹೇಳ್ತಾ ಇದ್ದಾಳೆ? ಲಾವಣ್ಯ ಯಾರನ್ನ ಕಿಡ್ನಾಪ್ ಮಾಡಿದ್ದಾಳೆ? ಹರ್ಷ ಅವಳ ರೂಮಿಗೆ ನುಗ್ಗೇ ಬಿಟ್ಟ, ಹಾಗಾದರೆ ಅವಳನ್ನ ಏನು ಮಾಡ್ತಾನೆ? ಈ ಕ್ವೆಶನ್ಗೆಲ್ಲ ಆನ್ಸರ್ ಬೇಕಂದರೆ ಮಿಸ್ ಮಾಡದೆ ಕೇಳಿ 2 ಕನಸು ಎಪಿಸೋಡ್ ಇನ್ ಮೈ ಯೂಟ್ಯೂಬ್ ಚಾನಲ್ ನಿಮ್ಮೋ ವ್ಲಾಗ್ಸಲ್ಲಿ.